ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಫೇಸ್ ವಾಶ್ ಬಗ್ಗೆ ತುಂಬ ಜನ ಕೇಳಿದರು. ಬಹು ಬೇಡಿಕೆ ಒಂದು ವಿಡಿಯೋ ಆಗಿದೆ. ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನದು ಮತ್ತು ಯಾವ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಾನು ಸೆಟಾಫಿಲ್ ಅವರ ಒಂದು ಫೇಸ್ ವಾಶನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. 3-4 ವರ್ಷ ಆಯಿತು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ನಿಮಗೆ ಯಾವುದು ಇಷ್ಟನೋ ಅದನ್ನೇ ಫೇಸ್ ವಾಶನ್ನು ಯೂಸ್ ಮಾಡಿ. ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಡ್ರೈ ಸ್ಕಿನ್ನಿಂದ ಹಿಡಿದು ನಾರ್ಮಲ್ ಸ್ಕಿನ್ನವರೆಗೂ ಎಲ್ಲರೂ ಕೂಡ ಯೂಸ್ ಮಾಡ್ಬೋದಾದಂಥ ಒಂದು ಫೇಸ್ ವಾಶ್ ಆಗಿದೆ. ಇದನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಒಂದು ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಮಾಯ್ಶ್ಚರ್ ಆಗಿಡುತ್ತೆ, ಸ್ಮೂತ್ನೆಸ್ ಆಗಿಡುತ್ತೆ. ಮತ್ತು ಎಲ್ಲ ಡ್ರೈ ಸ್ಕಿನ್ ಇದ್ದವರು ಸ್ಮೂತ್ನೆಸ್ ಆಗುತ್ತೆ ಸ್ಕಿನ್ನು, ಮತ್ತು ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಸ್ಕಿನ್ನನ್ನು ಯಾವಾಗಲೂ ಸ್ಮೂತ್ನೆಸ್ಸಲ್ಲಿ ಇಟ್ಟು ನಮಗೆ ಒಳ್ಳೆಯ ಒಂದು ಫೀಲಿಂಗ್, ಸೆನ್ಸಿಟಿವ್ ಆಗಲಿಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಸ್ಕಿನ್ ಯಾವಾಗಲೂ ನಾವು ದಿನಕ್ಕೆ 1-2 ಸರಿ ಆದರೂ ಮುಖವನ್ನು ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಸೆನ್ಸಿಟಿವ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಒಂದು ಡಾಕ್ಟರ್ ಸರ್ಟಿಫೈಡ್ ಒಂದು ಫೇಸ್ ವಾಶ್ ಆಗಿದೆ. ಹಾಗಾಗಿ ಇದನ್ನು ನಾನು ರೆಕಮೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರ ವಿಶೇಷ ಗುಣಗಳೇನಪ್ಪ ಅಂದರೆ, ಇದರಲ್ಲಿ ಏನೇನಿದೆಪ್ಪ ಅಂತ ಹೇಳಿ ನೋಡ್ತಾ ಹೋದರೆ, ಗ್ಲಿಜರಿನ್ ಇದೆ, ವಿಟಮಿನ್ B3 ಇದೆ, ಮತ್ತು ವಿಟಮಿನ್ B5 ಇದೆ. ಹಾಗಾಗಿ ಇದರಲ್ಲಿ ಎಲ್ಲ ಒಂದು ಸೆನ್ಸಿಟಿವ್ ಸ್ಕಿನ್ನಿಗೆ ಯೂಸ್ ಆಗುವಂಥ ಒಂದು ಐಟಮ್ ತುಂಬ ಈ ಒಂದು ಫೇಸ್ ವಾಶಲ್ಲಿದೆ. ಹೆಚ್ಚಾಗಿ ಇದರಲ್ಲಿ ಜಾಸ್ತಿ ಯೂಸ್ ಆಗೋದು ಸೆನ್ಸಿಟಿವ್ ಸ್ಕಿನ್ ಅವರಿಗೆ ತುಂಬ ಒಳ್ಳೆ ವರ್ಕ್ ಆಗುತ್ತೆ. ಮತ್ತು ಎಲ್ಲರಿಗೂ ಒಳ್ಳೆ ವರ್ಕ್ ಆಗುತ್ತೆ. ಆದರೆ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ನಮಗೆ ಆಗೋದಿಲ್ಲ, ನಮ್ಮದು ಸೆನ್ಸಿಟಿವ್ ಇದೆ ಅಂತ ಹೇಳಿ ಆ ಥರ ತಿಳ್ಕೊಳ್ಳೋ ಹಾಗಿಲ್ಲ. ಎಲ್ಲರೂ ಕೂಡ ಒಂದು ಯೂಸ್ ಮಾಡ್ಬೋದಾದ ಒಂದು ಫೇಸ್ ವಾಶ್ ಆಗಿದೆ. ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನನಗೆ ಒಳ್ಳೆ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಇದರಿಂದ ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ. ನನ್ನ ಸ್ಕಿನ್ನು ಒಳ್ಳೆಯ ರೀತಿಯಲ್ಲಿ ಹೆಲ್ದಿಯಾಗಿದೆ. ಅದಕ್ಕೋಸ್ಕರ ನಾನು ಇದನ್ನು ರೆಕಮೆಂಡ್ ಮಾಡ್ತಾಯಿದ್ದೀನಿ ನಿಮಗೆ. ಮತ್ತು ನಿಮಗೆ ಯಾವ ಫೇಸ್ ವಾಶ್ ಇಷ್ಟನೋ ಅದನ್ನು ಮಾಡಿ. ಇದು ತುಂಬ ಒಂದು ಒಳ್ಳೆಯ ಫೇಸ್ ವಾಶ್ ಆಗಿದೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಮತ್ತು ಈ ಫೇಸ್ ವಾಶನ್ನು ಹೇಗೆ ನಾನು ಅಪ್ಲೈ ಮಾಡ್ತೀನಿ, ಹೇಗೆ ನಾನು ಮಸಾಜ್ ಕೊಡ್ತೀನಿ, ಹೇಗೆ ಫೇಸನ್ನು ವಾಶ್ ಮಾಡ್ತೀನಿ ಅನ್ನೋದನ್ನು, ಮತ್ತು ಆಮೇಲೆ ವಾಶ್ ಮಾಡಿದ ಮೇಲೆ ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಂಟಿನ್ಯೂ. ಮಾಡುವಂದೆ
ನೋಡಿ ಸ್ಕಿನ್ ಕಾಣುತ್ತಾ ನಿಮಗೆ ಯಾವ ಥರ ಆಯ್ತು ಅಂತ ನೋಡಿ. ಕಾಣುತ್ತಾ? ನೋಡಿ ಸ್ಕಿನ್ ಯಾವ ಥರ ಆಯ್ತು ಅಂತ ನೋಡಿ. ಕಾಣುತ್ತಲ್ವ? ಹೀಗೆ ಕ್ಲಿಯರ್ ಸ್ಕಿನ್ ಆಗುತ್ತೆ. ಈ ಥರ ನಾವು ಮುಖವನ್ನು ವಾಶ್ ಮಾಡಿ ಬಿಡಬೇಕು. ನಾವು ದಿನಕ್ಕೊಂದು 2 ಟೈಮ್ ವಾಶ್ ಮಾಡಿದರೂ ಪರವಾಗಿಲ್ಲ. ನಾನು ಇದೇ ಥರ ಮೇಂಟೈನ್ ಮಾಡೋದು. ಹಾಗಾಗಿ ನನ್ನ ಸ್ಕಿನ್ ಹೀಗೆ ಇದೆ. ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.